ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಇಲಾಖೆಗಳಲ್ಲಿ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಪೊಲೀಸ್ನವರು. ಬಿಕಾಸ್ ಸುಮಾರು 88 ಪ್ರಕರಣಗಳಲ್ಲಿ ಪೊಲೀಸ್ನವರೇ ಶಾಮೀಲಾಗಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ರಾಯಚೂರು ಜಿಲ್ಲೆ ಇಡೀ ದೇಶದಲ್ಲೇ 3ನೇ ಸ್ಥಾನದಲ್ಲಿ ಬಂದಿದೆ. ಅಂದರೆ ಅಂಥ ಒಳ್ಳೆ ಪೊಲೀಸ್ ಸ್ಟೇಷನ್ಗಳು ಕೂಡ ಇರ್ತವೆ, ಮತ್ತು ಕೆಟ್ಟ ಪೊಲೀಸ್ ಸ್ಟೇಷನ್ಗಳು ಕೂಡ. ಮತ್ತು ಇವರು ಯಾರು ಕೂಡ ಪೊಲೀಸ್ನವರು ಬಲಾಢ್ಯರ ಕೈಗೊಂಬೆಗಳಂತೆ ಕೆಲಸ ಮಾಡ್ತಕ್ಕಂಥದ್ದನ್ನು ಮಾಡಬಾರ್ದು. ಅವರು ಮನಸ್ಸು ಮಾಡಿದ್ರೆ, ಜಾಗರೂಕತೆಯಿಂದ ಕೆಲಸ ಮಾಡಿದ್ರೆ, ದಕ್ಷತೆಯಿಂದ ಕೆಲಸ ಮಾಡಿದ್ರೆ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬಹುದು. ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ಇನ್ಸ್ಪೆಕ್ಟರ್ಗಳನ್ನು, ಸಬ್ ಇನ್ಸ್ಪೆಕ್ಟರ್ಗಳನ್ನು, DYSPಗಳನ್ನು ಅವರು ಜಾಗರೂಕತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲವೋ ಅಂತಕ್ಕಂಥ ನಿಗಾ ಇಡ್ತಕ್ಕಂಥ ಕೆಲಸವನ್ನು SP ಗಳು ಮತ್ತು ಮೇಲಾಧಿಕಾರಿಗಳು ಇಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ. ಅವರು ಶಾಮೀಲಾಗದೆ ಹೋದರೆ ಮಾಧ್ಯಮದ ಸ್ನೇಹಿತರು ಇವತ್ತು ಪೊಲೀಸ್ ಅಧಿಕಾರಿಗಳ ಸಮಾವೇಶ 2026 ನಡೆದಿದೆ. ಅದರಲ್ಲಿ ನಾನು ಭಾಗವಹಿಸಿ ಕೆಲವು ಮಾತುಗಳನ್ನು ಪೊಲೀಸ್ನವರಿಗೆ ಹೇಳಿದ್ದೇನೆ. ನಾನು ಸ್ವಲ್ಪ ತಡವಾಗಿ ಬಂದೆ, ಯಾಕಂತಂದರೆ ಇನ್ನೊಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಮುಗಿಸಿ ಇಲ್ಲಿ ಬರೋದು ಸ್ವಲ್ಪ ತಡವಾಯಿತು. ಹಾಗಾಗಿ ಗೃಹ ಸಚಿವರು ಭಾಷಣ ಮಾಡಿಲ್ಲ, ನಾವೊಬ್ಬನೇ ಮಾತಾಡಿರೋದು. ಅವರು ಇವತ್ತು ನಾಳೆ 2 ದಿನ ನಡೀತಾ ಇರೋದ್ರಿಂದ, ಈ ಸಮಾವೇಶ 2 ದಿನ ನಡೀತಾ ಇರೋದ್ರಿಂದ ಇಲ್ಲೇ ಇರ್ತಾರೆ, ಅವ್ರು ಮಾತಾಡ್ತಾರೆ. ಆಮೇಲೆ ಭಾಳ ಮುಖ್ಯವಾಗಿ ಕೆಲವು ಸಲಹೆಗಳನ್ನು ನಾನು ಕೊಟ್ಟಿದ್ದೇನೆ. ಪೊಲೀಸ್ ಇಲಾಖೆ ಕೆಲವು ಠಾಣೆಗಳಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಇಲಾಖೆಗಳಲ್ಲಿ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಪೊಲೀಸ್ನವರು. ಬಿಕಾಸ್ ಸುಮಾರು 88 ಪ್ರಕರಣಗಳಲ್ಲಿ ಪೊಲೀಸ್ನವರೇ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ. 88 ಪ್ರಕರಣಗಳಲ್ಲಿ ಪೊಲೀಸ್ನವರೇ. ಇದು ಹೇಗಪ್ಪ ಅಂತಂದರೆ, ಪೊಲೀಸ್ನವ್ರು ಇರ್ತಕ್ಕಂಥದ್ದು ಎಲ್ರಿಗೂ ರಕ್ಷಣೆ ಕೊಡಲಿಕ್ಕೋಸ್ಕರ. ಅವರೇ ಬೇಲಿನೇ ಇದ್ದು ಹೊಲ ಮೇಯ್ದಾಗ ಆಗೋಗ್ಬಿಡ್ತದೆ. ಇದು ಪೊಲೀಸ್ನವರು ಪ್ರಕರಣಗಳಲ್ಲಿ ಶಾಮೀಲಾಗಿರೋದು ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ಬರೀ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋದಲ್ಲ, ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ 2003ರಿಂದ ರಾಜ್ಯದಲ್ಲಿ ಅಪರಾಧಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈಗ ಕವಿತಾಳ ಅಂತಕ್ಕಂಥ ಪೊಲೀಸ್ ಸ್ಟೇಷನ್ ರಾಯಚೂರು ಜಿಲ್ಲೆ ಇಡೀ ದೇಶದಲ್ಲೇ 3ನೇ ಸ್ಥಾನದಲ್ಲಿ ಬಂದಿದೆ. ಅಂದರೆ ಅಂಥ ಒಳ್ಳೆ ಪೊಲೀಸ್ ಸ್ಟೇಷನ್ಗಳು ಕೂಡ ಇರ್ತವೆ, ಮತ್ತು ಕೆಟ್ಟ ಪೊಲೀಸ್ ಸ್ಟೇಷನ್ಗಳು ಕೂಡ ಇರ್ತವೆ ಅಂತಕ್ಕಂಥದ್ದು.
ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ. ಪೊಲೀಸ್ ಇನ್ಸ್ಪೆಕ್ಟ್ರಿಗೆ, ಸಬ್ ಇನ್ಸ್ಪೆಕ್ಟ್ರಿಗೆ, ಅಲ್ಲಿರ್ತಕ್ಕಂಥ ಪೊಲೀಸ್ನವ್ರಿಗೆ, DYSPಗೆ ಮತ್ತು ACPಗೆ ಅವ್ರಿಗೆ ಗೊತ್ತಿಲ್ಲದೇ ಯಾವ ಅಪರಾಧನೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ ಅವರ ಜ್ಯೂರಿಸ್ಡಿಕ್ಷನ್ನಲ್ಲಿ. ಅದಕ್ಕೆ ಪೊಲೀಸ್ನವರು ಜಾಗರೂಕತೆಯಿಂದ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ವಿಶೇಷವಾಗಿ ದುರ್ಬಲ ವರ್ಗದವರಿಗೆ ರಕ್ಷಣೆ ಕೊಡಬೇಕು. ಮತ್ತು ಇವರು ಯಾರು ಕೂಡ ಪೊಲೀಸ್ನವರು ಬಲಾಢ್ಯರ ಕೈಗೊಂಬೆಗಳಂತೆ ಕೆಲಸ ಮಾಡ್ತಕ್ಕಂಥದ್ದನ್ನು ಮಾಡಬಾರ್ದು. ಈಗ ನಮ್ಮಲ್ಲಿ ಕಳ್ಳತನ, ಸುಲಿಗೆ, ದರೋಡೆ, ಕೊಲೆ ಇಂಥ ಪ್ರಕರಣಗಳು ಕಡಿಮೆ ಆಗ್ತಾ ಇದ್ದಾವೆ. ಆದರೆ ಸೈಬರ್ ಕ್ರೈಮ್ ಅಂತ ಮತ್ತು ಡ್ರಗ್ಸ್ ಅಪರಾಧಗಳು ಕಡಿಮೆ ಆಗ್ತಾ ಇಲ್ಲ. ಯುವ ಜನರು ಇವತ್ತು ಡ್ರಗ್ಸ್ನಿಂದ ಹಾವಳಿ ಆಗ್ತಾ ಇದ್ದಾರೆ. ನಾವು ಕರ್ನಾಟಕ ಸರ್ಕಾರ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಘೋಷಣೆ ಮಾಡಿದ್ದೀವಿ. ಪೊಲೀಸ್ನವರು ಮನಸ್ಸು ಮಾಡಿದ್ರೆ, ಜಾಗರೂಕತೆಯಿಂದ ಕೆಲಸ ಮಾಡಿದ್ರೆ, ದಕ್ಷತೆಯಿಂದ ಕೆಲಸ ಮಾಡಿದ್ರೆ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡ್ಬೋದು. ಜೊತೆಗೆ ಯುವ ಜನಾಂಗವನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಈಗ ನಾನು ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಡ್ರಗ್ಸು ಮುಕ್ತ ಮಾಡಬೇಕಾದ್ರೆ ಈ ಡ್ರಗ್ಸ್ ಮಾರಾಟ ಮಾಡ್ತಾನಲ್ಲ ಅವನು ವಿಚಾರಣೆ ಮಾಡಿದ್ರೆ, ಅಥವಾ ವ್ಯಸನಿ ಇರ್ತಾನಲ್ಲ ಅವ್ರನ್ನ ವಿಚಾರ ಮಾಡಿದ್ರೆ ಯಾರಿಂದ ಸಪ್ಲೈ ಆಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮತ್ತು ಪೋಷಕರಿಗೂ ಕೂಡ ಗೊತ್ತಾಗ್ತದೆ. ಆಮೇಲೆ ಡ್ರಗ್ಸ್ ಸಪ್ಲೈ ಮಾಡಿದವನ್ನ ವಿಚಾರಣೆ ಮಾಡಿದಾಗ ಎಲ್ಲಿಂದ ಬಂತು ಅನ್ನೋದು ಗೊತ್ತಾಗುತ್ತೆ. ಡ್ರಗ್ಸ್ ಎಲ್ಲಿಂದ ಬಂತು, ಯಾರು ಇದನ್ನು ಉತ್ಪಾದನೆ ಮಾಡೋರು, ಯಾರು ಇದನ್ನು ಸರಬರಾಜು ಮಾಡ್ತಕ್ಕಂಥವ್ರು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಇದನ್ನು ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕೂಡ ಕೂಡಲೇ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ವಿದೇಶಿಯರಿದ್ದಾರಲ್ಲ ಅವರನ್ನು ಯಾವುದೇ ಮುಲಾಜಿಲ್ಲದೇನೆ ಅವ್ರ ದೇಶಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅವರು ಜಾಮೀನು ಮೇಲೆ ಬಿಡುಗಡೆಯಾಗಿ ಈ ದೇಶದಲ್ಲಿ ಉಳಿತಕ್ಕಂಥ ಕೆಲಸ ಮಾಡಿದರೆ ಮತ್ತೆ ಅದೇ ಅಪರಾಧವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ಅವರನ್ನು ಅವ್ರ ದೇಶಗಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು.
ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ಇನ್ಸ್ಪೆಕ್ಟರ್ಗಳನ್ನು, ಸಬ್ ಇನ್ಸ್ಪೆಕ್ಟರ್ಗಳನ್ನು, DYSPಗಳನ್ನು ಅವರು ಜಾಗರೂಕತೆಯಿಂದ ಕೆಲಸ ಮಾಡ್ತಾ ಇದ್ದಾರೋ ಇಲ್ಲವೋ ಅಂತಕ್ಕಂಥ ನಿಗಾ ಇಡ್ತಕ್ಕಂಥ ಕೆಲಸವನ್ನು SP ಗಳು ಮತ್ತು ಮೇಲಾಧಿಕಾರಿಗಳು ಇಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ. ಅವರು ಶಾಮೀಲಾಗದೆ ಹೋದರೆ, ಈಗ ಉದಾಹರಣೆಗೆ ಬೆಂಗಳೂರಿನಿಂದ ಬಂದು ಡ್ರಗ್ಸ್ ಇಲ್ಲಿ ಬೆಂಗಳೂರಿನಲ್ಲಿ ಪತ್ತೆ ಹಚ್ಚಕ್ಕೆ ಸಾಧ್ಯ ಆದರೆ ಮಹಾರಾಷ್ಟ್ರದವರಿಗೆ, ವೈ ನಾಟ್ ಕರ್ನಾಟಕ ಪೊಲೀಸ್ ಪೀಪಲ್? ಮೈಸೂರಿನಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.